ಇವತ್ತು ಡೆಂಗು ಜ್ವರದ ಬಗ್ಗೆ ಮಾತಾಡೋಣ. ಡೆಂಗು ಜ್ವರ ಅಂದ್ರೇನು? ಅದು ಒಂದು ಸೊಳ್ಳೆಯಿಂದ ಬರುವಂಥ ಜ್ವರ. ಏಡಿಸ್ ಈಜಿಪ್ಟಿ ಅಂತ ಒಂದು ಸೊಳ್ಳೆ, ಅದು ಎಲ್ಲಿ ಬೆಳೆಯುತ್ತೆ ಅಂತ ಅಂದರೆ ಫ್ರೆಶ್ ವಾಟರ್ ಅಂತ. ಅಂದರೆ ಈಗ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ನೀರು ನಿಂತಿದ್ರೆ ಅದ್ರ ಜೊತೆಗೆ ಒಂದು ಚಿಪ್ ಇರುತ್ತಲ್ಲ, ತೆಂಗಿನ ಚಿಪ್ ಒಳಗೆ ನೀರು ಸೇರ್ಕೊಂಡಿರುತ್ತೆ, ಅದರೊಳಗಿರೋ ನೀರಿನ ಮೇಲೆ ಸೊಳ್ಳೆ ಬೆಳೆಯುತ್ತೆ. ಸೊ ಅಂಥ ಸೊಳ್ಳೆ ಬೆಳಗಿನ ಹೊತ್ತು ಕಡ್ದಾಗ ಅದು ಡೆಂಗು ಜ್ವರ ಸಾಧ್ಯತೆಗಳು ಭಾಳ. ಸೊ ಇದ್ರದ್ದು ರೋಗದ ಗುಣಲಕ್ಷಣಗಳೇನು ಅಂತಂದರೆ, ಈ ರೋಗದಲ್ಲಿ 3 ಥರ ಫೇಸ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ 4ರಿಂದ 5 ದಿನ ಫೆಬ್ರೈಲ್ ಫೇಸ್, ಅಂದರೆ ತುಂಬಾ ಜ್ವರ ಇರುತ್ತೆ, ಭಾಳ ಹೈ ಟೆಂಪ್ರೇಚರ್ಸ್ 102, 103 ಜ್ವರ ಇರುತ್ತೆ. ಅದ್ರ ಜೊತೆಗೆ ತಲೆನೋವು ಇರುತ್ತೆ, ವಾಂತಿ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಏನು ತಿನ್ನಬೇಕು ಅನಿಸಲ್ಲ, ಯಾವಾಗಲೂ ನಿದ್ದೆ ಬರ್ತಿರುತ್ತೆ, ಮೈಕೈ ನೋವು ಇರುತ್ತೆ. ಅದಾದಮೇಲೆ ಕ್ರಿಟಿಕಲ್ ಫೇಸ್ ಅಂತಂದರೆ ಪ್ಲೇಟ್ಲೆಟ್ಸ್ ಡ್ರಾಪ್ ಆಗ್ತಾ ಇರುತ್ತೆ, ಬಿಳಿ ರಕ್ತ ಕಣ ಕಡಿಮೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಕೆಲವರಿಗೆ BP ಕಡಿಮೆ ಆಗ್ತಾ ಇರುತ್ತೆ, ಹೈಪೋಟೆನ್ಷನ್ ಆಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಮೂಗುಚ್ಚೋದು, ರಕ್ತಸ್ರಾವ ಆಗೋದು ಆಗ್ತಾ ಇರುತ್ತೆ. ರಿಕವರಿ ಫೇಸ್